ಸಣ್ಣ ಸ್ಪಷ್ಟನೆ ಇತ್ತು. ಸ್ಯಾಂಕ್ಷನ್ ಕೊಟ್ಟಿರೋ ಪ್ರಾವಿಷನ್ಸು ಏನು ಅನ್ನೋದು ಅದಕ್ಕೊಂದು ಸ್ಪಷ್ಟನೆ ನನಗೆ ಸಿಕ್ತು. ಗೌರವರು ನನ್ನ ನೋಡಬೇಕು ಅಂತ ಹೇಳಿದ್ರಂತೆ. ಸೊ ಆ ಕಾರಣಕ್ಕೆ ಮತ್ತೆ ಕರೆಸ್ಕೊಂಡ್ರು, ಮಾತಾಡಿದೆ. ಗೌರವರು ತೊಗೊಂಡಿರೋದು ಲೀಗಲ್ ಆಗಿ ನಾನು ಓದಿರೋ ಮಟ್ಟಕ್ಕೆ ನಾನು ಅಪ್ರಿಷಿಯೇಟ್ ಮಾಡಿದೆ. ಅಪ್ರಿಷಿಯೇಟ್ ಮಾಡಿ ಚೆನ್ನಾಗಿದೆ ಇದು, ನೀವು ನನಗೆ ಸಮಾಧಾನ ತಂದಿದೆ ಅಂತ ಹೇಳಿ ಇನ್ನು ಮುಂದಿನ ಹೋರಾಟ ಹೆಂಗೆ ನಡಿಬೇಕು ಅದು ನಡೆಸ್ತೀನಿ ಅಂತೇಳಿ ಬಂದೆ. ಸರ್, ಈಗ 17A BC ಆ್ಯಕ್ಟ್ ಅಡಿ ಡೈರೆಕ್ಟಾಗಿ ಲೋಕಾಯುಕ್ತ ಪೊಲೀಸರು FIR ದಾಖಲೆ ಮಾಡೋಕ್ಕಾಗುತ್ತಾ ಆಗಲ್ವಾ ಅಂತ? ಈ ಸ್ಯಾಂಕ್ಷನ್ ಸಿಕ್ಕಿದ ಮೇಲೆ ಅವರು ಡೈರೆಕ್ಟಾಗಿ ಮಾಡ್ಬೋದು. ಸ್ಯಾಂಕ್ಷನ್ ಇಲ್ಲದೆ ಇದ್ದರೆ ಅವರು ಪ್ರಾಸಿಕ್ಯೂಷನ್ ಕೇಳಿದ ಮೇಲೆ ರಿಜಿಸ್ಟರ್ ಮಾಡಬೇಕು. ಸ್ಯಾಂಕ್ಷನ್ ರಾಜಭವನದಿಂದ ಕಳಿಸ್ಕೊಟ್ಟಾಯ್ತು. ಅಲ್ಲ, ನನ್ನ ಹತ್ರ ಇದೆ. ನೀವು ಇದು ನಾನು ಕೋರ್ಟಲ್ಲಿ ಕೊಡ್ತೀನಿ, ಕೋರ್ಟಿಂದ ಅವ್ರಿಗೆ ಕೊಡ್ತಾರೆ. ಸೊ ಇಟ್ ಇಸ್ ಆಲ್ರೆಡಿ ದೇರ್ ಇನ್ ದ ಫೈಲ್. ಅಲ್ಲ, ಈಗ ನೀವು ಡೈರೆಕ್ಟ್ ಅಲ್ಲಿ ಲೋಕಾಯುಕ್ತಕ್ಕೆ ನೋ 11ನೇ ತಾರೀಕು ಕೋರ್ಟ್ ಮುಂದೆ ಸಬ್ಮಿಟ್ ಮಾಡಿ ಕೋರ್ಟ್ ಮೂಲಕ ಅವರಿಗೆ ತಿಳಿಸ್ತೀವಿ. ಆಲ್ರೆಡಿ ಸ್ಯಾಂಕ್ಷನ್ ಇದೆ. ಲೋಕಾಯುಕ್ತ ಪೊಲೀಸ್ ಕೊಟ್ಟಿರೋ ಕಂಪ್ಲೇಂಟ್ ನಾನು ಕೋರ್ಟಿಗೆ ತೊಗೊಂಡೋಗಿದ್ದೀನಿ. ಕೋರ್ಟಲ್ಲಿ ನಮ್ಮದು ವಾದ ಆಗಿದೆ, ಮೆರಿಟ್ಸ್ ಮೇಲೆ ವಾದ ಮುಗಿದಿದೆ. ಈಗ ಲೀಗಲ್ ಆಸ್ಪೆಕ್ಟ್ಸನ್ನ 21ನೇ ತಾರೀಕು ಮುಂದೆ ಇಡ್ತೀವಿ. ಆ ಟೈಮಲ್ಲಿ ನಾವು ಇದನ್ನು ಸಬ್ಮಿಟ್ ಮಾಡಿ ಈ ರಿಕ್ವೈರ್ಮೆಂಟ್ 17A ರಿಕ್ವೈರ್ಮೆಂಟ್ ಏನಿದೆಯೋ ಹೈಕೋರ್ಟ್ ಪ್ರಕಾರ ನಾನು ತಂದಿದ್ದೀನಿ. ಹೈಕೋರ್ಟ್ ಆದೇಶದ ಪ್ರಕಾರ PC ಆ್ಯಕ್ಟ್ ಪ್ರಕಾರ ಅಲ್ಲಿಂದ ಆದೇಶ ಸಿಕ್ಬೇಕು ನನಗೆ. ಧನ್ಯವಾದ. ನಾನು ರಾಜೀನಾಮೆ ಬಗ್ಗೆ ನಾನು ಮಾತಾಡಲ್ಲ, ಯಾಕಂದರೆ ನನಗೂ ಅದಕ್ಕೂ ಸಂಬಂಧ ಇಲ್ಲ. ಅವ್ರು ಯಾರು ಏನು ಬೇಕಾದ್ರೆ ಹೇಳ್ಕೊಳ್ಳಿ, ನಂದು ಕಾನೂನು ಹೋರಾಟ. ನಾನು ಅದರಲ್ಲಿ ಇಂಟರ್ಫೇರ್ ಆದೀಗ ನಾನು SM ಕೃಷ್ಣ ಮೇಲೆ ಮಾಡಿದ್ದೀನಿ, ಧರ್ಮ್ ಸಿಂಗ್ ಮೇಲೆ ಮಾಡಿದ್ದೀನಿ, ಕುಮಾರಸ್ವಾಮಿ ಅವ್ರ ಮೇಲೆ ಮಾಡಿದ್ದೀನಿ, ಯಡಿಯೂರಪ್ಪ ಅವ್ರ ಮೇಲೆ ಮಾಡಿದ್ದೀನಿ. ಎಲ್ಲ ಸುಪ್ರೀಂ ಕೋರ್ಟಲ್ಲಿದೆ. ನಾನು ಯಾರ ಪರನೂ ಇಲ್ಲಪ್ಪ. ಸರ್, ಈಗ CM ಗಿಂತ ಮುಂಚೆ ಬೇರೆಯವ್ರದ್ದು ಕೂಡ ಇತ್ತು, ಬೇರೆಯವ್ರ ಬಗ್ಗೆ ಕಂಪ್ಲೇಂಟ್ ಕೊಟ್ಟಿದ್ರೆ ಅದ್ಯಾವುದು ಬಂದಿಲ್ಲ. ಇದು ರಾಜಕೀಯ ದುರುದ್ದೇಶ ಅಂತ ಹೇಳಿ ಆಡಳಿತ ಪಕ್ಷದವರು ಆರೋಪ ಮಾಡ್ತಿದ್ದಾರೆ. ನಾನು ಅದಕ್ಕೆ ಕಮೆಂಟ್ ಮಾಡಲ್ಲ. ಅವರು ಅದನ್ನು ಕೇಳಬೇಕಾಗಿರೋದು ಗೌರವನ ಕೇಳಬೇಕು. ಅವರು ಗೌರವರಿಗೆ ಅವರ ವಿವೇಚನೆಗೆ ತಕ್ಕಂಗೆ ಅವ್ರು ನಡ್ಕೊಂಡಿದ್ದಾರೆ. ಈಗ ನಂದು ಯಾಕೆ ತೊಗೊಂಡ್ರು, ಅವ್ರದ್ದು ಯಾಕೆ ತೊಗೊಂಡಿಲ್ಲ ಅನ್ನೋದು ನನಗೆ ಗೊತ್ತಿಲ್ಲ. ನಾನು ಸ್ಪಷ್ಟವಾಗಿ ನನ್ನ ಕಂಪ್ಲೇಂಟು ಓದಿದ್ರೆ, ನೀವೆಲ್ಲರೂ ಓದಿದ್ದೀರಾ, ಯಾರಾದರೂ ಒಬ್ಬರು ಈ ಪ್ಯಾರಾಗ್ರಾಫ್ ಸರಿ ಇಲ್ಲ ಸರ್, ಅರ್ಥ ಆಗ್ತಾ ಇಲ್ಲ ಅಂತ ಒಬ್ಬರು ಹೇಳಿ, ಅಷ್ಟು ಸ್ಪಷ್ಟತೆ ಇತ್ತು. ಅಷ್ಟು ಮಾತ್ರ ಹೇಳಬಲ್ಲೆ, ಬೇರೆ ಇದ್ರ ಬಗ್ಗೆ ನಾನು ಹೇಳಲ್ಲ. ನನಗೆ ಗೊತ್ತಿಲ್ಲ. ನಾನು ಸ್ಪಷ್ಟವಾಗಿ ನಾನು ಹೇಳಿದ್ನಲ್ಲ, ನಾನು ಕ್ಲಿಯರಾಗಿ ಪ್ರೆಸೆಂಟ್ ಮಾಡಿದೆ, ಅವ್ರಿಗೆ ಅರ್ಥ ಆಯಿತು, ಕೊಟ್ಟಿದ್ದಾರೆ. ನಾನು ಬೇರೆಯವ್ರ ಬಗ್ಗೆ ನಾನು ಮಾತಾಡೋಕ್ಕಾಗಲ್ಲ. ಐ ಆಮ್ ನಾಟ್ ದಿ ಅಥಾರಿಟಿ. ಅವ್ರು ಕೇಳಬೇಕು, ಅವರು ಆನ್ಸರ್ ಮಾಡ್ಬೋದು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.